ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮಾರ್ಚ್ 14ರಿಂದ 17ರವರೆಗೆ 2026ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವಂತಹ PAB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಕರ್ನಾಟಕದ ಕೆಳಗಿನ ಯಾವ ಖ್ಯಾತ ಸಾಹಿತಿಗೆ 2025ರ ಸಾಲಿನ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಸೊ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾದಂಥ ಉತ್ತರ ಅಮರೇಶ ನುಗಡೋಣಿ. ಇವರು ಕರ್ನಾಟಕದ ಪ್ರಸ್ತುತ ಖ್ಯಾತ ಸಾಹಿತಿಗಳಾಗಿದ್ದಾರೆ. ಇವರು ಬರೆದಂತಹ ಒಂದು ಕಥನದ ಹೆಸರು ದಡ ಸೇರುವ ತಂದೆ. ನೋಡಿ, ದಡ ಸೇರುವ ತಂದೆ ಎಂಬುದು ಒಂದು ಕಥನವಾಗಿದೆ. ಇದು ನೆನ್ಪಿಟ್ಕೋಬೇಕು. ಇದೊಂದು ಕಥನ ಅಥವಾ ಕಥೆಯಾಗಿರ್ತಕ್ಕಂಥದ್ದು. ಇದು ಸಾಹಿತ್ಯ ಅಕಾಡೆಮಿಯ ರಾಷ್ಟ್ರೀಯ ಮನ್ನಣೆಯಾಗಿದೆ. ಈ ಮೂಲಕ ನುಗಡೋಣಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬಹುದು. ಖ್ಯಾತ ಸಾಹಿತಿ ಅಮರೇಶ ನುಗಡೋಣಿಯವರ ದಡ ಸೇರುವ ತಂದೆ ಎಂಬ ಕಥಾ ಸಂಕಲನ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಕಥಾ ಸಂಕಲನವಾಗಿದೆ. ಈ ಕಥಾ ಸಂಕಲನಕ್ಕೆ ಪ್ರತಿಷ್ಠಿತ 2025ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸೊ ಈ ಕಥಾ ಸಂಕಲನ ಏನಿದೆ, ಗ್ರಾಮೀಣ ಭಾರತದ ಜ್ವಾಲಂತದ ಸಮಸ್ಯೆಗಳು, ಮರ್ಯಾದೆಗೇಡು ಹತ್ಯೆ, ಹಿಂಸಾಚಾರವನ್ನು ಅನಾವರಣಗೊಳಿಸುವ ಈ ಕೃತಿಗೆ ರಾಷ್ಟ್ರಮಟ್ಟದ ಮನ್ನಣೆ ದೊರೆತಿದೆ. ಈ ಪ್ರಶಸ್ತಿಯು 1 ಲಕ್ಷ ನಗದು ಬಹುಮಾನ, ತಾಮ್ರದ ಫಲಕ ಹಾಗೂ ಶಾಲು ಒಳಗೊಂಡಿರುತ್ತದೆ. ಪ್ರತಿ ವರ್ಷ ಸಾಹಿತ್ಯ ಅಕಾಡೆಮಿಯು ಪ್ರತಿಷ್ಠಿತ ಪ್ರಕ್ರಿಯೆಯ ಮೂಲಕ ತಾನು ಗುರುತಿಸುವ 24 ಭಾಷೆಗಳಲ್ಲಿ ಪ್ರಶಸ್ತಿಗಳನ್ನು ನೀಡುತ್ತದೆ. ಇದೇ ವೇಳೆ ಕೊಂಕಣಿ ಸಾಹಿತಿ ಮತ್ತು ಪತ್ರಕರ್ತರಾಗಿರತಕ್ಕಂಥ ಮಂಗಳೂರಿನ ಹೆನ್ರಿ ಮೆಂಡೋನ್ನ ಅಂತ ಕರಿತೇವೆ, ಅವರ ರೂಪಾನಿ ಅನಿ ರೂಪಕಂ ಎಂಬ ಸಾಹಿತ್ಯ ವಿಮರ್ಶೆ ನೋಡಿ, ಸಾಹಿತ್ಯ ವಿಮರ್ಶೆ ಮಾಡಿದ್ದಾರೆ. ಈ ಸಾಹಿತ್ಯ ವಿಮರ್ಶೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಈ ಪ್ರತಿಷ್ಠಿತ ಗೌರವಕ್ಕೆ ಪಾತ್ರರಾದ ಇಬ್ಬರು ಸಾಹಿತಿಗಳಿಗೆ ಸಾಹಿತ್ಯ ವಲಯದಿಂದ ಅಭಿನಂದನೆಗಳು ಸಲ್ಲಿಕೆಯಾಗಿವೆ. ಸೊ ಗಮನಿಸಬಹುದು, ಹೆನ್ರಿ ಮೆಂಡೋನ್ನ ಅವರ ರೂಪಾನಿ ಹನಿ ರೂಪಕಂ ಎಂಬತಕ್ಕಂಥದ್ದು. ಸೊ ಇದು ಕೂಡ ನೆನಪಿರಲಿ. ಓಕೆ, ಸೊ ಇದು ಕೊಂಕಣಿ ಭಾಷೆಯ ಒಂದು ಸಾಹಿತ್ಯವಾಗಿದೆ. ಸೊ ಇದು ಸಾಹಿತ್ಯ ವಿಮರ್ಶೆಯ ಕೃತಿಯಾಗಿರತಕ್ಕಂಥದ್ದು. ಓಕೆ, ಇನ್ನು ಎರಡನೇ ಕ್ವಶನ್ ಗಮನಿಸಿ. ನೀತಿ ಆಯೋಗ 2026ರಲ್ಲಿ ಬಿಡುಗಡೆ ಮಾಡಿದಂತಹ ಹಣಕಾಸಿನ ಆರೋಗ್ಯ ಸೂಚ್ಯಂಕದಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ? ನೋಡಿ, ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಇದನ್ನು ನೀತಿ ಆಯೋಗ ಬಿಡುಗಡೆ ಮಾಡಿದೆ. ಇದರಲ್ಲಿ ಒಡಿಶಾ ಅಗ್ರಸ್ಥಾನದಲ್ಲಿದೆ. ಹಾಗಾದರೆ ಏನಿದು ಫಿಸಿಕಲ್ ಹೆಲ್ತ್ ಇಂಡೆಕ್ಸ್? ಯಾವ ಆಧಾರದ ಮೇಲೆ ಇದನ್ನು ಬಿಡುಗಡೆ ಮಾಡುತ್ತದೆ? ನೋಡಿ, ನೀತಿ ಆಯೋಗದ ಹಣಕಾಸಿನ ಆರೋಗ್ಯ ಸೂಚ್ಯಂಕ ಬಿಡುಗಡೆಯಾಗಿದೆ. ಈ ಸೂಚ್ಯಂಕದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಮತ್ತು ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ, ಈ ಎಲ್ಲ ಡೀಟೇಲ್ಸನ್ನು ನಾನು ತಿಳಿಸ್ಕೊಡ್ತೇನೆ. ಸೊ ಗಮನಿಸಬಹುದು, ನಮ್ಮ ಕರ್ನಾಟಕ ರಾಜ್ಯವು 46.8ರ PHI ಅಂಕಗಳೊಂದಿಗೆ ವೆಚ್ಚದ ಗುಣಮಟ್ಟದಲ್ಲಿ ಮುಂಚೂಣಿ ರಾಜ್ಯಗಳಲ್ಲಿ ವರ್ಗೀಕರಿಸಲ್ಪಟ್ಟಿದ್ದರೂ ಕೂಡ ರಾಜ್ಯಗಳ ಪಟ್ಟಿಯಲ್ಲಿ ಅತ್ಯಂತ ಕಡಿಮೆ ಶ್ರೇಣಿಯನ್ನು ಹೊಂದಿದೆ ಎಂದು ನೀತಿ ಆಯೋಗ ಬಿಡುಗಡೆ ಮಾಡಿದೆ. ಓಕೆ ನೋಡಿ, ನೀತಿ ಆಯೋಗ 2026ರಲ್ಲಿ ಬಿಡುಗಡೆ ಮಾಡಿದಂತಹ ಹಣಕಾಸಿನ ಆರೋಗ್ಯ ಸೂಚ್ಯಂಕದಲ್ಲಿ ಅಂದರೆ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ನಲ್ಲಿ ಒಡಿಸ್ಸಾ ರಾಜ್ಯವು ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಒಡಿಶಾ ತನ್ನ ಬಲವಾದ ಹಣಕಾಸಿನ ಶಿಸ್ತು, ಉತ್ತಮ ಆದಾಯ ಕ್ರೋಢೀಕರಣ ಮತ್ತು ನಿಯಂತ್ರಿತ ವಿತ್ತೀಯ ಕೊರತೆಯಿಂದಾಗಿ ಈ ಸ್ಥಾನವನ್ನು ಉಳಿಸಿಕೊಂಡಿದೆ. ಹಾಗಾದರೆ ಈ ಅಚೀವರ್ಸ್ ಅಂದರೆ ಅಗ್ರ ಸಾಧಕರು ಯಾರ್ಯಾರು ಈ ಇಂಡೆಕ್ಸ್ನಲ್ಲಿ? ಓಕೆ, FHI ಇಂಡೆಕ್ಸ್ ಬಿಡುಗಡೆಯಾಗಿದೆ. ಈ ಇಂಡೆಕ್ಸ್ನಲ್ಲಿ ಅಚೀವರ್ಸ್ ಅಥವಾ ಅಗ್ರಸ್ಥಾನದಲ್ಲಿರ್ತಕ್ಕಂಥವರು ಒಡಿಶಾ, ಗೋವಾ ಮತ್ತು ಜಾರ್ಖಂಡ್ ತದನಂತರದ ಸ್ಥಾನದಲ್ಲಿವೆ. ಓಕೆ, ಹಾಗಾದರೆ ಯಾವ ಆಧಾರದ ಮೇಲೆ ಸೂಚ್ಯಂಕವನ್ನು ನಿರ್ಧರಿಸಲಾಗುತ್ತದೆ? ರಾಜ್ಯಗಳ ವೆಚ್ಚದ ಗುಣಮಟ್ಟ, ಆದಾಯದ ಮೂಲ, ವಿತ್ತೀಯ ಶಿಸ್ತು, ಸಾಲದ ನಿರ್ವಹಣೆ,
ಇವುಗಳ ಆಧಾರದ ಮೇಲೆ ಈ ಸೂಚ್ಯಂಕವನ್ನು ನಿರ್ಧರಿಸಲಾಗುತ್ತದೆ. ಹಾಗಾದರೆ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಕರ್ನಾಟಕ 9ನೇ ಸ್ಥಾನದಲ್ಲಿದೆ. ನೀತಿ ಆಯೋಗ ರಚಿಸಿರುವ ಈ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ 2026ರ ಪಟ್ಟಿಯಲ್ಲಿ ಪ್ರಮುಖ 18 ರಾಜ್ಯಗಳನ್ನು ಶ್ರೇಣೀಕರಿಸಲಾಗಿದೆ. ಅವುಗಳನ್ನು ಕರ್ನಾಟಕ ಆ ಶ್ರೇಣಿಗಳಲ್ಲಿ ಅಂದರೆ 18 ರಾಜ್ಯಗಳನ್ನು 4 ಶ್ರೇಣಿಗಳನ್ನಾಗಿ ವರ್ಗೀಕರಿಸಲಾಗಿದೆ. ಆ 4 ಶ್ರೇಣಿಗಳಲ್ಲಿ ಕರ್ನಾಟಕ 2ನೇ ಶ್ರೇಣಿಯಲ್ಲಿರ್ತಕ್ಕಂಥ ರಾಜ್ಯವಾಗಿದೆ. ಓಕೆ, ಸೊ ಹಾಗಾಗಿ 9ನೇ ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ. ಪಂಜಾಬ್ ರಾಜ್ಯ ಕೊನೆಯ ಸ್ಥಾನದಲ್ಲಿದೆ. ಈ 18 ರಾಜ್ಯಗಳನ್ನು ಹೊರತುಪಡಿಸಿ ಉಳಿದ ಈಶಾನ್ಯ ಮತ್ತು ಹಿಮಾಲಯ ಭಾಗದ ರಾಜ್ಯಗಳನ್ನು ಪ್ರತ್ಯೇಕ ಪಟ್ಟಿಗೆ ಸೇರಿಸಲಾಗಿದೆ. ಈ ಪ್ರತ್ಯೇಕ ಪಟ್ಟಿಯಲ್ಲಿ ಅರುಣಾಚಲ ಪ್ರದೇಶ ಅಗ್ರ ಕ್ರಮಾಂಕ ಪಡೆದಿದೆ. ನೋಡಿ, ಈಶಾನ್ಯ ರಾಜ್ಯಗಳನ್ನು ಪ್ರತ್ಯೇಕ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ. ಈ ಪ್ರತ್ಯೇಕ ಪಟ್ಟಿಯಲ್ಲಿ ಅಂದರೆ ಈಶಾನ್ಯ ರಾಜ್ಯಗಳಲ್ಲೇ FHI ಇಂಡೆಕ್ಸ್ನಲ್ಲಿ ಮುಖ್ಯವಾಗಿ ಅರುಣಾಚಲ ಪ್ರದೇಶ ಅಗ್ರಸ್ಥಾನದಲ್ಲಿದೆ. ಇದು ಕೂಡ ನೆನಪಿರಲಿ. ನೀತಿ ಆಯೋಗದ ಈ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ 2026ರಲ್ಲಿ ರಾಜ್ಯಗಳು ಹಾಗೂ ಅವರ ಸ್ಕೋರ್ ನೋಡಿ, ಅಗ್ರಸ್ಥಾನದಲ್ಲಿ ಒಡಿಶಾ ಇದ್ದರೆ, 2ನೇ ಸ್ಥಾನದಲ್ಲಿ ಗೋವಾ, 3ನೇ ಸ್ಥಾನದಲ್ಲಿ ಜಾರ್ಖಂಡ್, 4ನೇ ಸ್ಥಾನದಲ್ಲಿ ಗುಜರಾತ್, 5ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ. ಹೀಗೆ ಈ 5 ರಾಜ್ಯಗಳು ಈ ನೀತಿ ಆಯೋಗದ FHI ವರದಿಯಲ್ಲಿ ಅಗ್ರಸ್ಥಾನದಲ್ಲಿರತಕ್ಕಂಥವು. ಕ್ರಮವಾಗಿ ಇಳಿಕೆ ಕ್ರಮ, ಇದನ್ನು ಗಮನಿಸಬೇಕು ನೀವು. ನೆಕ್ಸ್ಟು 3ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಘೋಷಿಸಲಾದ 2025ನೇ ಸಾಲಿನ ಆಸ್ಕರ್ ಪ್ರಶಸ್ತಿ ಸಮಾರಂಭದಲ್ಲಿ ಕೆಳಗಿನ ಯಾವ ನಟನಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ? ನೋಡಿ, ಆಸ್ಕರ್ ಪ್ರಶಸ್ತಿ ಬಿಡುಗಡೆಯಾಗಿದ್ದಾವೆ. ಸೊ ಗಮನಿಸಬಹುದು ಆಪ್ಷನ್ ನಂಬರ್ 2 ಮೈಕಲ್ ಬಿ ಜೋರ್ಡಾನ್ ಇವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಬೆಸ್ಟ್ ಆ್ಯಕ್ಟರ್ ಅವಾರ್ಡ್. ಓಕೆ, ಸೊ ನೋಡಿ, ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತಕ್ಕಂಥ ಒಂದು ಚಿತ್ರ ಇದೆ, ಅದು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸೊ ಹೀಗೆ 6 ಆಸ್ಕರ್ ಪ್ರಶಸ್ತಿಗಳನ್ನು ಈ ಒಂದೇ ಚಲನಚಿತ್ರ ಪಡೆದುಕೊಂಡಿರತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಮೈಕಲ್ ಜೋರ್ಡನ್, ಜೆಸ್ಸಿ ಇವರಿಬ್ಬರು ಅತ್ಯುತ್ತಮ ನಟ ಮತ್ತು ಅತ್ಯುತ್ತಮ ನಟಿ ಮಹಿಳಾ ಮತ್ತು ಪುರುಷ ವಿಭಾಗದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು. ಪುರುಷ ವಿಭಾಗದಲ್ಲಿ ಅತ್ಯುತ್ತಮ ನಟ ಮೈಕಲ್ ಜೋರ್ಡನ್, ಜೆಸ್ಸಿ ಬಕ್ಲಿ ಎಂಬತಕ್ಕಂಥವರು ಅತ್ಯುತ್ತಮ ನಟಿ ವಿಭಾಗದಲ್ಲಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅತ್ಯುತ್ತಮ ಚಲನಚಿತ್ರ ಅಂದರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತಕ್ಕಂಥ ಬಾಲಿವುಡ್ನ ಚಲನಚಿತ್ರ. ಇದು ಎಲ್ಲ ರಂಗದಲ್ಲಿಯೂ ಅತ್ಯುತ್ತಮ ರೆಸ್ಪಾನ್ಸನ್ನು ಪಡೆದುಕೊಂಡಿದೆ. ನೋಡಿ, ಇತ್ತೀಚೆಗೆ ಅಮೆರಿಕದ ಲಾಸ್ ಏಂಜಲೀಸ್ನ ಡಾಲ್ನಿ ಥಿಯೇಟರ್ನಲ್ಲಿ ನಡೆದಂತಹ 98ನೇ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಿತ್ರವು 6 ಪ್ರಶಸ್ತಿಗಳನ್ನು ಪಡೆಯಿತು. ಈ ಮೂಲಕ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗಳ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂಥದ್ದು ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಇನ್ನು ಸಿನ್ನರ್ಸ್ ಎಂಬತಕ್ಕಂಥ ಚಿತ್ರವು 4 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಓಕೆ, ಇನ್ನು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯ ಜೊತೆಗೆ ಅತ್ಯುತ್ತಮ ನಿರ್ದೇಶಕ ನೋಡಿ ಪಾಲ್ ಥಾಮಸ್ ಆಂಡರ್ಸನ್, ಅತ್ಯುತ್ತಮ ಪೋಷಕ ನಟ ಸೀನ್ ಪೆನ್, ಅತ್ಯುತ್ತಮ ಚಲನಚಿತ್ರ ಸಂಕಲನ, ಅತ್ಯುತ್ತಮ ಚಿತ್ರಕಥೆ ಹಾಗೂ ಅತ್ಯುತ್ತಮ ಕಾಸ್ಟಿಂಗ್ ವಿಭಾಗ. ಸೊ ಈ ಎಲ್ಲದರಲ್ಲೂ ಅಗ್ರಸ್ಥಾನ ಪಡೆದುಕೊಂಡಿದೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಿತ್ರ. ನೋಡಿ, ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ, ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿ, ಅತ್ಯುತ್ತಮ ಚಲನಚಿತ್ರ ಸಂಕಲನ ಪ್ರಶಸ್ತಿ, ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿ, ಜೊತೆಗೆ ಅತ್ಯುತ್ತಮ ಕಾಸ್ಟಿಂಗ್ ವಿಭಾಗ. ಸೊ ಎಲ್ಲ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ. ಇದರ ಜೊತೆಗೆ ಸಿನ್ನರ್ಸ್ ಚಿತ್ರಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದಂಥವರು ಮೈಕಲ್ ಬಿ ಜೋರ್ಡನ್. ಅತ್ಯುತ್ತಮ ಮೂಲ ಚಿತ್ರಕಥೆ ರಿಯಾನ್ ಕೋಗ್ಲಾರ್ ಎಂಬತಕ್ಕಂಥ ಚಲನಚಿತ್ರ ಪಡೆದುಕೊಂಡಿದೆ. ಅತ್ಯುತ್ತಮ ಛಾಯಾಗ್ರಹಣ, ಅತ್ಯುತ್ತಮ ಮೂಲ ಸಂಗೀತ ವಿಭಾಗಗಳಲ್ಲಿ ಸಿನ್ನರ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಓಕೆ, ಇನ್ನು ಕೆಪಾಪ್ ಡೆಮನ್ ಹಂಟರ್ಸ್ ಅಂತ ಕರೀತವೆ. ಈ ಚಿತ್ರವು ಅತ್ಯುತ್ತಮ ಅನಿಮೇಟೆಡ್ ಚಲನಚಿತ್ರ ಹಾಗೂ ಅತ್ಯುತ್ತಮ ಮೂಲ ಹಾಡು ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಅಂದರೆ 2 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ.
ಅತ್ಯುತ್ತಮ ಮೂಲ ಚಿತ್ರಕಥೆ ಪ್ರಶಸ್ತಿಯನ್ನು ತನ್ನಗಾಯಿಸಿಕೊಂಡ ಸಿನ್ನರ್ ಚಿತ್ರಕ್ಕಾಗಿ ಮೈಕಲ್ ಬಿ ಜೋರ್ಡನ್ಗೆ ಅತ್ಯುತ್ತಮ ನಟ. ಇನ್ನು ಹ್ಯಾಮ್ನೆಟ್ ಅಂತ ಕರೀತೇವೆ ಇಂಗ್ಲೀಷಲ್ಲಿ ನೋಡ್ಕೊಂಡು, ಹ್ಯಾಮ್ನೆಟ್ ಚಿತ್ರಕ್ಕಾಗಿ ಜೆಸ್ಸಿ ಬಕ್ಲಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲ ಮಾಹಿತಿ ಬೇಡ. ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳು ಇಷ್ಟು ಮಾತ್ರ ತಿಳ್ಕೊಳ್ಳಿ. ಇದು ಮೇಲೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟು 4ನೇ ಕ್ವಶನ್ ನೋಡಿ. ಮಾರ್ಚ್ 2027ರವರೆಗೆ ಉಚಿತ ಪ್ರವೇಶವನ್ನು ವಿಸ್ತರಿಸಲಾದ ನೋಡಿ PB ಶಾಬ್ಡ್ ವೇದಿಕೆಯನ್ನು ಕೆಳಗಿನ ಯಾವ ಸಂಸ್ಥೆ ಪ್ರಾರಂಭಿಸಿತು? ಆಲ್ರೆಡಿ ಎಲ್ಲ ಕನ್ನಡದ ನ್ಯೂಸ್ ಪೇಪರ್, ಎಲ್ಲ ನ್ಯೂಸ್ ಪೇಪರಲ್ಲಿದೆ PB ಸಾಬ್ಡಾ ಅಂತ ಕರೀತಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ಓಕೆ, ಪ್ರಸಾರ ಭಾರತಿ ಅಂತ ಕರೀತಾರೆ. ಹಾಗಾದರೆ ಏನಿದು PB ಸಾಬ್ಡ್? ಓಕೆ, ಸೊ PB ಸಾಬ್ಡ್ ಅಂದರೆ ಏನು, ಎಲ್ಲ ಡೀಟೇಲ್ಸನ್ನು ಮತ್ತು ಅದರ ಫುಲ್ ಫಾರ್ಮ್ ಕೂಡ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಗಮನಿಸಿ, ಮಾರ್ಚ್ 2027ರವರೆಗೆ ಉಚಿತ ಪ್ರವೇಶವನ್ನು ವಿಸ್ತರಿಸಲಾದ PB ಶಾಬ್ಡ್ ಅಂದರೆ ಪ್ರಸಾರ ಭಾರತಿ ಶೇರ್ಡ್ ಆಡಿಯೋ ವಿಜುವಲ್ ಫಾರ್ ಬ್ರಾಡ್ಕಾಸ್ಟ್ ಆ್ಯಂಡ್ ಡಿಸ್ಮಿನೇಷನ್ ಅಂತ ಕರೀತಾರೆ. ಓಕೆ, ಈ ವೇದಿಕೆಯನ್ನು ಪ್ರಸಾರ ಭಾರತಿ ಪ್ರಾರಂಭಿಸಿತು. ಪ್ರಸಾರ ಭಾರತಿ PB ಶಾಬ್ಡನ್ನು ಪ್ರಾರಂಭಿಸಿದೆ. ಸೊ ಈ ಯೋಜನೆಯನ್ನು ಮಾರ್ಚ್ 2027ರವರೆಗೆ ವಿಸ್ತರಿಸಲಾಗಿದೆ. ಈ ಮೂಲಕ ಮಾಧ್ಯಮ ಸಂಸ್ಥೆಗಳಿಗೆ ಲೋಗೋ ಮುಕ್ತ ದೈನಂದಿನ ಸುದ್ದಿಗಳನ್ನು ಅಥವಾ ವಿಡಿಯೋ, ಆಡಿಯೋ, ಪಠ್ಯ, ಫೋಟೋ ಫಾರ್ಮ್ಯಾಟ್ಗಳಲ್ಲಿ ಒದಗಿಸುವ ಸೇವೆಯನ್ನು ನೀಡ್ತಾ ಇದೆ. ಅಂದರೆ ಲೋಗೋ ಮುಕ್ತವಾಗಿ ನೀಡತಕ್ಕಂಥದ್ದು. ಸೊ ಕಾರಣಕ್ಕಾಗಿ ಇದು ಕೂಡ ನೆನಪಿರಲಿ. ನೆಕ್ಸ್ಟು 5ನೇ ಕ್ವಶನ್ ಗಮನಿಸಿ. 2025ರಲ್ಲಿ ಕೆಳಗಿನ ಯಾವ ದೇಶವು ಚೀನಾವನ್ನು ಹಿಂದಿಕ್ಕಿ ಅಮೆರಿಕಕ್ಕೆ ಹತ್ತಿ ಉತ್ಪನ್ನಗಳ ಅತಿದೊಡ್ಡ ರಫ್ತುದಾರನಾಗಿ ಹೊರಹೊಮ್ಮಿದೆ? ಸರಿಯಾದಂಥ ಉತ್ತರ ನಮ್ಮ ಭಾರತ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಅಮೆರಿಕಕ್ಕೆ ಅತಿ ಹೆಚ್ಚು ಹತ್ತಿ ಉತ್ಪನ್ನ ಪೂರೈಕೆ ಚೀನಾವನ್ನು ಹಿಂದಿಕ್ಕಿದ ಭಾರತ. ಓಕೆ, ಹೆಚ್ಚಿನ ಡೀಟೇಲ್ಸ್ ಗಮನಿಸಿ. 2025ರಲ್ಲಿ ಭಾರತವು ಚೀನಾವನ್ನು ಹಿಂದಿಕ್ಕಿ ಅಮೆರಿಕಕ್ಕೆ ಅತಿ ಹೆಚ್ಚು ಹತ್ತಿ ಉತ್ಪನ್ನಗಳನ್ನು ರಫ್ತು ಮಾಡಿದ ಮೊದಲ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂದು USDA ವರದಿ ಮಾಡಿದೆ. ಭಾರತವು 0.6 ಮಿಲಿಯನ್ ಟನ್ ಹತ್ತಿ ಉತ್ಪನ್ನಗಳನ್ನು ರಫ್ತು ಮಾಡಿದ್ದು, ಚೀನಾ 0.5 ಮಿಲಿಯನ್ ಟನ್ ರಫ್ತು ಮಾಡಿದೆ. ಈ ಬೆಳವಣಿಗೆಯು ಜಾಗತಿಕ ಜವಳಿ ವ್ಯಾಪಾರದಲ್ಲಿ ಭಾರತದ ಬಲವಾದ ಸ್ಥಾನವನ್ನು ಸೂಚಿಸುತ್ತದೆ. ಓಕೆನಾ. 6ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ DRDO ಮತ್ತು ಭಾರತೀಯ ನೌಕಾಪಡೆಯಿಂದ ಪರೀಕ್ಷಿಸಲ್ಪಟ್ಟ ADC-150ಯನ್ನು ಪ್ರಾಥಮಿಕವಾಗಿ ಯಾವ ಉದ್ದೇಶಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ? ಸೊ ಯಾವ ಉದ್ದೇಶಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ADC-150 ಅಂದರೆ ನೋಡಿ, ಏರ್ ಡ್ರಾಪಬಲ್ ಕಂಟೈನರ್ ಟು ಡೆಲಿವರಿ ಸಪ್ಲೈಯರ್, ಈ ಉದ್ದೇಶಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಹಾಗಾದರೆ ADC-150 ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದನ್ನು ಬಿಡುಗಡೆ ಮಾಡಿದೆ, PIB ನ್ಯೂಸ್ ಪೇಪರ್ನ ಒಂದು ಮಾಹಿತಿ. ಸೊ PIBಯ ಯಾವುದೇ ಮಾಹಿತಿ ಆಗಿದ್ದರೂ ಎಕ್ಸಾಮ್ಗೆ ಇಂಪಾರ್ಟೆಂಟು. DRDO ಮತ್ತು ಇಂಡಿಯನ್ ನೇವಿ ಕಂಡಕ್ಟ್ ಮಾಡಿದೆ. ಸೊ ಇದೊಂದು ADC-150. ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಅದೊಂದು ಡ್ರಾಪಬಲ್ ಆಗಿ ವಿನ್ಯಾಸಗೊಳಿಸಲಾಗಿದೆ. ನೋಡಿ, ಇದೊಂದು ಏರ್ ಡ್ರಾಪಬಲ್ ಕಂಟೈನರ್ ವ್ಯವಸ್ಥೆಯ ಹಾರಾಟ ಪರೀಕ್ಷೆಗಳನ್ನು ನಡೆಸಿದೆ ಇತ್ತೀಚೆಗೆ DRDO ಮತ್ತು ಭಾರತೀಯ ನೌಕಾಪಡೆ. ಗೋವಾ ಕರಾವಳಿಯ ಬೋಯಿಂಗ್ P-81 ಪೋಸಿಡಾನ್ ವಿಮಾನದಿಂದ ಈ ಪ್ರಯೋಗವನ್ನು ನಡೆಸಲಾಯಿತು. ADC-150 150 kgವರೆಗೆ ಪೆಲೋಡನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇದು ಕಡಲಾಚೆಯಲ್ಲಿ ಕಾರ್ಯನಿರ್ವಹಿಸುವ ನೌಕಾ ಹಡಗುಗಳಿಗೆ ಸರಬರಾಜು, ಕಾರ್ಯಾಚರಣೆಯ ಉಪಕರಣಗಳು ಮತ್ತು ವೈದ್ಯಕೀಯ ಸಹಾಯವನ್ನು ತಲುಪಿಸಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ಶೀಘ್ರದಲ್ಲೇ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳ್ಳುವ ನಿರೀಕ್ಷೆ ಇದೆ. ಓಕೆ, ನೆಕ್ಸ್ಟ್ 7ನೇ ಕ್ವಶನ್ ಗಮನಿಸಿ. 2026ರ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು 9111 ಮಹಿಳೆಯರು ಸಾಂಪ್ರದಾಯಿಕ ಲೆಜಿಮ್ ನೃತ್ಯವನ್ನು ಪ್ರದರ್ಶಿಸುವ ಮೂಲಕ
ಕೆಳಗಿನ ಯಾವ ನಗರದಲ್ಲಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸ್ಥಾಪನೆ ಮಾಡಿದರು? ಸರಿಯಾದಂಥ ಉತ್ತರ ಡೋಂಬಿವಿಲಿ ಅಂತ ಕರಿತೇವೆ ನೋಡಿ, ಡೋಂಬಿವಿಲಿ. ಜಲೆಮ್ ನೃತ್ಯದ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಡೋಂಬಿವಿಲಿ ಎಂಬತಕ್ಕಂಥ ನಗರದಲ್ಲಿ 9,000ಕ್ಕೂ ಹೆಚ್ಚು ಮಹಿಳೆಯರು ಸಾಂಪ್ರದಾಯಿಕವಾಗಿ ಲೆಜಿಮ್ ನೃತ್ಯವನ್ನು ಪ್ರದರ್ಶನ ಮಾಡ್ತಾರೆ. ಈ ಲೆಜಿಮ್ ನೃತ್ಯದ ಪ್ರದರ್ಶನದಿಂದಾಗಿ ಅಂದರೆ ಅತಿ ಹೆಚ್ಚು ಮಹಿಳೆಯರು ಭಾಗವಹಿಸಿ ಪ್ರದರ್ಶನ ಮಾಡಿದಂತಹ ನೃತ್ಯ ವಿಭಾಗದಲ್ಲಿ ಇದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸ್ಥಾಪನೆ ಮಾಡಿದೆ. ಇದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂಗವಾಗಿ ಜರುಗಿರ್ತಂಥ ಒಂದು ಪ್ರಮುಖ ಆಚರಣೆಯಾಗಿದೆ. ಗಮನಿಸಬಹುದು, ವರ್ಲ್ಡ್ ರೆಕಾರ್ಡ್ ಸೆಟ್ಟರ್ ಆಗಿದೆ ಇದು. ಓಕೆ, ವುಮೆನ್ಸ್ ಡೇ. ಇಲ್ಲಿ 9,111 ಮಹಿಳೆಯರು ಪರ್ಫಾರ್ಮ್ ಮಾಡಿದ್ದಾರೆ ಲೆಜಿಮ್ ಡ್ಯಾನ್ಸ್. ಗಮನಿಸಬಹುದು. ಓಕೆ, ಸೊ ಇದು ಮಹಾರಾಷ್ಟ್ರದಲ್ಲಿ ಇರತಕ್ಕಂಥ ಒಂದು ನಗರ. ಸೊ ಈ ನಗರದಲ್ಲಿ ಈ ಹಿಸ್ಟರಿ ಕ್ರಿಯೇಟ್ ಆಗಿದೆ. ಓಕೆ ನೋಡಿ, ಗಿನ್ನಿಸ್ ವಿಶ್ವ ದಾಖಲೆ ಸೃಷ್ಟಿಯಾಗಿದೆ ಲೆಜಿಮ್ ನೃತ್ಯದಿಂದಾಗಿ. ಈ ಕಾರ್ಯಕ್ರಮ ಮಹಾರಾಷ್ಟ್ರದ ಠಾಣಾ ಜಿಲ್ಲೆಯಲ್ಲಿರ್ತಕ್ಕಂಥ ದುಂಬಿವಿಲಿ ಅಂತ ಕರೀತಾರೆ, ಇಲ್ಲಿ ನಡೆದಿದೆ. ಲೆಜಿಮ್ ಡ್ಯಾನ್ಸ್ ಮಹಾರಾಷ್ಟ್ರದ ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದ್ದು ಇದನ್ನು ಸಣ್ಣ ಜಿಂಗಲಿಂಗ್ ವಾದ್ಯವನ್ನು ಬಳಸಿ ಪ್ರದರ್ಶಿಸಲಾಗುತ್ತದೆ. ಓಕೆ, ನೆಕ್ಸ್ಟು 8ನೇ ಕ್ವಶನ್ ಗಮನಿಸಿ. ಶಾಲಾ ಆಧಾರಿತ ಕಾರ್ಯಕ್ರಮಗಳ ಮೂಲಕ ಭಾರತದಲ್ಲೇ ಬಾಲ್ಯದ ಸ್ಥೂಲಕಾಯತೆಯನ್ನು ನಿಭಾಯಿಸಲು 2026ರಲ್ಲಿ ಯಾವ ಸಂಸ್ಥೆಗಳು ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದವು? ಸರಿಯಾದಂಥ ಉತ್ತರ WHO ಮತ್ತು ನೋವೋ ನಾರ್ಡಿಕ್ ಅಂತ ಕರೀತೇವೆ. ಆಪ್ಷನ್ ನಂಬರ್ 2 ಸರಿಯಾಗಿದೆ. WHO ಫೌಂಡೇಶನ್ ಆ್ಯಂಡ್ ನೋವೋ ನಾರ್ಡಿಸ್ಕ್ ಏನಿದೆ, ಇವೆರಡೂ ಸಂಸ್ಥೆಗಳು ಭಾರತದಲ್ಲಿ ನೋಡಿ ಟಿಕಲ್ ಚೈಲ್ಡ್ಹುಡ್ ಅಂತ ಕರಿತೇವೆ. ಅಂದರೆ ಬಾಲ್ಯದ ಸ್ಥೂಲಕಾಯತೆ ಅಂದರೆ ಬೊಜ್ಜು ಬೆಳೆಯುವುದು, ಅತಿಯಾದ ಹೊಟ್ಟೆ ಇರತಕ್ಕಂಥದ್ದು, ಇವುಗಳನ್ನು ಕಂಟ್ರೋಲ್ ಮಾಡುವ ಉದ್ದೇಶದಿಂದಾಗಿ ಈ ಎರಡೂ ಸಂಸ್ಥೆಗಳು ಶಾಲಾ ಆಧಾರಿತ ಕಾರ್ಯಕ್ರಮವಾಗಿ ಈ ಪ್ರಮುಖ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಥರದ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಬಾಲ್ಯದ ಸ್ಥೂಲಕಾಯತೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಉದ್ದೇಶದಿಂದಾಗಿ ಶಾಲಾ ಹಂತದಲ್ಲಿಯೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ. WHO ಫೌಂಡೇಶನ್ ಮತ್ತು ನೋವೋ ನಾರ್ಡಿಕ್ಸ್ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಜಾರಿಗೆ ಬರ್ತಾ ಇದೆ. ಭಾರತದಲ್ಲಿ ಬಾಲ್ಯದ ಸ್ಥೂಲಕಾಯತೆಯನ್ನು ಪರಿಹರಿಸಲು ಶಾಲಾ ಆಧಾರಿತ ಕಾರ್ಯಕ್ರಮ ಅಂದರೆ ಶಾಲೆಗಳಿಗೆ ಭೇಟಿ ಕೊಟ್ಟು ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಸೊ ಸ್ಥೂಲಕಾಯತೆ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಯೋಜನೆ ಇದು. ಓಕೆ, ಸೊ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟು. ಈ ಉಪಕ್ರಮದ ಭಾಗವಾಗಿ ಪೌಷ್ಟಿಕಾಂಶ ಇರತಕ್ಕಂಥ ಶಿಕ್ಷಣ, ದೈಹಿಕ ಚಟುವಟಿಕೆ, ಆರಂಭಿಕ ಆರೋಗ್ಯ ತಪಾಸಣೆಗಳ ಮೂಲಕ ಬೊಜ್ಜು ತಡೆಗಟ್ಟಲು ಶಾಲಾ ಪರಿಸರವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಓಕೆ, ನೆಕ್ಸ್ಟು 9ನೇ ಕ್ವಶನ್ ನೋಡಿ. ಪ್ರತಿ ವರ್ಷ ಕರ್ನಾಟಕ ಸರ್ಕಾರವು ಕೆಳಗಿನ ಯಾವ ದಿನದಂದು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಸ್ಫೂರ್ತಿ ದಿನ ಎಂದು ಅಧಿಕೃತವಾಗಿ ಘೋಷಿಸಿದೆ? ಮಾರ್ಚ್ 17 ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ. ಇನ್ಸ್ಪಿರೇಷನ್ ಡೇ ಪ್ರತಿ ವರ್ಷ ಕರ್ನಾಟಕದಲ್ಲೇ ಆಚರಣೆ ಮಾಡಲಾಗುತ್ತದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಪ್ರಯುಕ್ತ ಇದನ್ನು ಆಚರಿಸಲಾಗುತ್ತದೆ. ಇದು ಕೂಡ ನಿಮಗೆ ನೆನಪಿರಲಿ. ಓಕೆ, ನೆಕ್ಸ್ಟು 10ನೇ ಕ್ವಶನ್ ಗಮನಿಸಿ. ಗವರ್ನೆನ್ಸ್ ನೌ ಅಂತ ಕರೀತಾರೆ. ಗಮನಿಸಿ, ಗವರ್ನೆನ್ಸ್ ನೌನ 12ನೇ PSU ರಾಷ್ಟ್ರೀಯ ಪ್ರಶಸ್ತಿಗಳು ಇತ್ತೀಚೆಗೆ ಬಿಡುಗಡೆಯಾಯಿತು. ನೋಡಿ ಗಮನಿಸಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಗವರ್ನೆನ್ಸ್ ನೌ 12th PSU ನ್ಯಾಷನಲ್ ಅವಾರ್ಡ್ ಇತ್ತೀಚೆಗೆ ಬಿಡುಗಡೆಯಾಯಿತು. ಈ ಅವಾರ್ಡ್ನಲ್ಲಿ ನಾವೀನ್ಯತೆ ಪ್ರಶಸ್ತಿಯ ವಿಭಾಗ ಗಮನಿಸಬಹುದು. ನಾವೀನ್ಯತೆ ಪ್ರಶಸ್ತಿಯ ವಿಭಾಗದಂದರೆ ಎಕ್ಸಲೆನ್ಸ್ ಇನ್ ಇನಿಷಿಯೇಷನ್ ಅವಾರ್ಡ್. ಈ ವಿಭಾಗದಲ್ಲಿ ಧ್ವನಿ ಸ್ಪಂದನ ಕಾರ್ಯಕ್ರಮವನ್ನು ಅತ್ಯುತ್ತಮ ನಾವೀನ್ಯತೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಈ ಧ್ವನಿ ಸ್ಪಂದನ ಕಾರ್ಯಕ್ರಮವನ್ನು ಕೆಳಗಿನ ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಸೊ ಮೋಸ್ಟು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದು ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ನ ಅತ್ಯುತ್ತಮ ಕಾರ್ಯಕ್ರಮವಾಗಿದೆ. ಓಕೆ, ಸೊ ಆ ಕಾರಣಕ್ಕಾಗಿ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಧ್ವನಿ ಸ್ಪಂದನ ಅಲ್ಲೇ ಇದೆ ನೋಡಿ, ಧ್ವನಿ ಸ್ಪಂದನ ಅಂದರೆ ಕನ್ನಡದ ಭಾಷೆಯಾಗಿರತಕ್ಕಂಥ ಕಾರಣದಿಂದಾಗಿ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಕರ್ನಾಟಕ ರಾಜ್ಯ
ರಸ್ತೆ ಸಾರಿಗೆ ನಿಗಮವು ತನ್ನ ಧ್ವನಿ ಸ್ಪಂದನ ಕಾರ್ಯಕ್ರಮಕ್ಕಾಗಿ ರಾಷ್ಟ್ರೀಯ ನಾವೀನ್ಯತಾ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಅಂದರೆ ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂತಹ ಗವರ್ನೆನ್ಸ್ ನೌ 12ನೇ PUC ರಾಷ್ಟ್ರೀಯ ಪ್ರಶಸ್ತಿ ಬಿಡುಗಡೆಯಾದವು. ಈ ಸಮಾರಂಭದಲ್ಲಿ ಧ್ವನಿ ಸ್ಪಂದನ ಉಪಕ್ರಮ ಈ ಪ್ರಮುಖ ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು. ನೋಡಿ, ಧ್ವನಿ ಸ್ಪಂದನ ಆನ್ಬೋರ್ಡ್ ಬಸ್ ಗುರುತಿಸುವಿಕೆ ಮತ್ತು ಸಂಚಾರ ವ್ಯವಸ್ಥೆ, ದೃಷ್ಟಿಹೀನ ಪ್ರಯಾಣಿಕರಿಗೆ ಬಸ್ಗಳನ್ನು ಗುರುತಿಸಲು ಮತ್ತು ಸ್ವತಂತ್ರವಾಗಿ ಪ್ರಯಾಣವನ್ನು ನ್ಯಾವಿಗೇಟ್ ಮಾಡಲು ಸಹಾಯ ಮಾಡುತ್ತದೆ. ಮೈಸೂರು ನಗರ ಸಾರಿಗೆ ಸಂಸ್ಥೆಯ ಸುಮಾರು 200 ಬಸ್ಗಳಲ್ಲಿ ಈ ವ್ಯವಸ್ಥೆ ಅಳವಡಿಸಲಾಗಿದೆ. ಈ ಯೋಜನೆಗೆ ತಾಂತ್ರಿಕ ಬೆಂಬಲವನ್ನು GIZ ಜರ್ಮನಿ ಒದಗಿಸುತ್ತದೆ. ಈ ಉಪಕ್ರಮವು ಸಾರ್ವಜನಿಕ ಸಾರಿಗೆಯಲ್ಲಿ ಪ್ರವೇಶ ಸಾಧ್ಯತೆ, ಸುರಕ್ಷತೆ ಮತ್ತು ಅಂತರ್ಗತ ಚಲನಶೀಲತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.